ಸಚಿವ ಸ್ಥಾನಕ್ಕಾಗಿ ದಾವಣಗೆರೆ ಶಾಸಕರಿಂದಲೂ ಲಾಬಿ ಆಗ್ತಾ ಇದೆ. ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ. 25 ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೊಸ ಮುಖಗಳಿಗೆ ಆದ್ಯತೆ ನೀಡುವ ಬಗ್ಗೆ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇದೆ. 5 ರಿಂದ 8 ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಕೊಡಬೇಕು. ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಅವರು ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವರು ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ, ನಿರೀಕ್ಷೆ ಇಟ್ಕೊಂಡಿದ್ದಾರೆ. 25 ವರ್ಷಗಳಾಯ್ತು ಈ ಕ್ಷೇತ್ರಕ್ಕೆ ಏನು ಕೊಡ್ತೇನೆ, ಸೊ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅಂತೆಲ್ಲ ಚರ್ಚೆ ಮಾಡ್ತಾ ಇದ್ದಾರಲ್ಲ, ಕೊಡ್ಲಿ, ಒಂದು 5 ರಿಂದ 8 ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಕೊಡ್ಲಿ ಅಂತ ಅವರು ನಿರೀಕ್ಷೆಯನ್ನ ಕೊಡ್ಬೋದೇನೋ ಅನ್ನುವಂಥ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಆಯ್ಕೆಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಮೊದಲ ಶುಭ ಕೋರ್ತೀನಿ. ಈ ಒಂದು ಸಂದರ್ಭದಲ್ಲಿ ಏನು ಹೈಕಮಾಂಡ್ ಎಲ್ಲ ಒಂದು ನೂತನವಾಗಿ ಆಯ್ಕೆಯಾದಂತ ಶಾಸಕರು ಏನು ಹಳೆ ಬೇರು ಹೊಸ ಚಿಗುರು ನಿಟ್ಟಿನಲ್ಲಿ ಹೊಸ ಯುವಕರಿಗೆ ಯಾರ್ಯಾರು ನೂತನವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನ್ ಮಾತಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಈ ಬಾರಿ ಸುಮಾರು 5 ರಿಂದ 8 ಜನ ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರುಗಳಿಗೆ ಅವಕಾಶ ಕೊಡಬೇಕು ಅಂತ ಹೈಕಮಾಂಡ್ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮನವಿ ಮಾಡ್ತಾ, ಅದೇ ರೀತಿ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ತಾವೆಲ್ಲ ನೋಡಿದಂತೆ JH ಪಾಟೀಲ್ ಮಾಜಿ ಮುಖ್ಯಮಂತ್ರಿಗಳ ನಂತರ ಇಲ್ಲಿವರೆಗೆ ಯಾವುದೇ ರೀತಿಯ ಸಚಿವ ಸ್ಥಾನದ ಒಂದು ಅವಕಾಶ ಸಿಕ್ಕಿಲ್ಲ. ಯಾವುದೇ ಪಕ್ಷದಿಂದ ಸಿಕ್ಕಿಲ್ಲ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಆದ ಕಾರಣ ನಮ್ಮ ಸಚಿವ ಸ್ಥಾನ ಸುಮಾರು 25-30 ವರ್ಷ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಸಿಕ್ಕಿಲ್ಲದ ಕಾರಣ ಈ ಬಾರಿ ಅವಕಾಶ ಮಾಡಬೇಕು. ಜೊತೆಗೆ ಒಂದು ಜಾತಿ ಕೋರ್ದಲ್ಲೂ ಸಹ ನಾನು ಕೇಳ್ತಾ ಇಲ್ಲ, ಜೊತೆಗೆ ಜಿಲ್ಲಾವರ ಪ್ರಾತಿನಿಧ್ಯನೂ ಕೇಳ್ತಾ ಇಲ್ಲ. ನಾನೇನಪ್ಪ ಮನವಿ ಮಾಡೋದು ಹೈಕಮಾಂಡ್ ಅಲ್ಲಿ ಅಂದ್ರೆ, ರೈತಪರ ಹಿನ್ನೆಲೆ, ರೈತಪರ ಸಂಘಟನೆಯಿಂದ ನಾನು ಇವತ್ತೇನು ಮೇಲ್ ಬಂದಿದ್ದೀನಿ. ರೈತಪರ ಹೋರಾಟಕ್ಕೆ ನಾನೇನು ಈ ಹಿಂದೆ ಪಕ್ಷದ ಒಂದು ಕೆಲಸ ಕಾರ್ಯಗಳು ಮಾಡಿದ್ನಿ. ಕೇಂದ್ರದಲ್ಲಿ ಹೋರಾಟ ಮಾಡದಂತ ಭಾರತ್ ಬಚಾವ್ ರ್ಯಾಲಿ ಇರ್ಬೋದು, ಆಮೇಲೆ ಮೇಕೆದಾಟು ಪಾದಯಾತ್ರೆ ಇರ್ಬೋದು, ಜೊತೆಗೆ ರಾಜಭವನ್ ಚಲೋ, ಈ ಸುಮಾರು ಸಂದರ್ಭದಲ್ಲಿ ರೈತರ ಪರವಾಗಿ ಸಾವಿರಾರು ರೈತರನ್ನ ಬಸ್ಗಳಲ್ಲಿ, ಕಾರ್ಗಳಲ್ಲಿ, ಟ್ರೈನ್ ಅಲ್ಲಿ ಕರ್ಕೊಂಡು ಬಂದು ಸಚಿವ ಏನು ಹೋರಾಟ ಮಾಡಿದ್ದೀನಿ. ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಮೊದಲ ಶುಭ ಕೋರ್ತೀನಿ. ಈ ಒಂದು ಸಂದರ್ಭದಲ್ಲಿ ಏನು ಹೈಕಮಾಂಡ್ ಎಲ್ಲ ಒಂದು ನೂತನವಾಗಿ ಆಯ್ಕೆಯಾದಂತ ಶಾಸಕರು ಏನು ಹಳೆ ಬೇರು ಹೊಸ ಚಿಗುರು ನಿಟ್ಟಿನಲ್ಲಿ ಹೊಸ ಯುವಕರಿಗೆ ಯಾರ್ಯಾರು ನೂತನವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನ್ ಮಾತಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಈ ಬಾರಿ ಸುಮಾರು 5 ರಿಂದ 8 ಜನ ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರುಗಳಿಗೆ ಅವಕಾಶ ಕೊಡಬೇಕು ಅಂತ ಹೈಕಮಾಂಡ್ ಹಾಗೂ ಮಾನ್ಯ ಮುಖ್ಯಮಂತ್ರಿ